ಹಿಂಗೋಗಲ್ಲ ಅಂತಾರೆ ಮಾತ್ರ ಹೆವಿ ಕಷ್ಟ ಐತೆ. ಜಾಲಿ ಜಾಲಿ ಎಲ್ಲ ಜಾಲಿ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಗೊತ್ತಿರುತ್ತೆ ಯಾರು ಲಾಸ್ಟ್ ಎಪಿಸೋಡ್ ನೋಡಿರ್ತೀರಾ ಅಂತ. ಸೊ ನಿನ್ನೆ ಬಂದು ನಾವು ನೇತ್ರಾವತಿ ಪೀಕ್ ಟ್ರೆಕ್ಕಿಂಗ್ ಹೋಗಿದ್ರಿ. ಸೊ ಅದು ಮುಗಿಸ್ಕೊಂಡ್ ಬಂದು ಮತ್ತೆ ನಾವು ಮೂಡಿಗೆರೆಗೆ ಸ್ಟೇಗೆ ಹೋದ್ರಿ. ಸೊ ನಿನ್ನೆ ವಾಪಸ್ ರಿಟರ್ನ್ ಹೋಗೋವಾಗ ನಾವು ಕಳ್ಸದಲ್ಲಿ ಬಂದು ಒಂದು ರೂಮ್ ಬುಕ್ ಮಾಡಿದ್ರಿ. ಸೊ ಯಾಕಂದ್ರೆ ನೆಕ್ಸ್ಟ್ ಪ್ಲೇಸ್ ಬಂದು ಇಲ್ಲೆಲ್ಲ ಕಳ್ಸ ಸರೌಂಡಿಂಗ್ ಅಲ್ಲೇ ಇದ್ದಿದ್ದು. ಸೊ ಅಲ್ಲಿಂದ ಬೆಳಗ್ಗೆ ಟ್ರಾವೆಲಿಂಗ್ ಮತ್ತೆ ಈವ್ನಿಂಗ್ ಹೋಗೋದು ಸ್ಟೇ ಆಗೋದು ಎಲ್ಲ ಸ್ವಲ್ಪ ರಿಸ್ಕ್ ಅಂದ್ಬಿಟ್ಟು ಅಲ್ಲೇ ರೂಮ್ ಬುಕ್ ಮಾಡಿದ್ರಿ. ಲಗೇಜ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ರೂಮಲ್ಲಿ ಹಾಕ್ಬಿಟ್ಟು ಮತ್ತೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀರಿ. ಸೊ ಬನ್ನಿ ಹೋಗ್ಬಿಟ್ಟು ರೂಮ್ ಹತ್ರ ಹೋಗ್ಬಿಟ್ಟು ಲಗೇಜ್ ಎಲ್ಲ ಹಾಕ್ಬಿಟ್ಟು ಮತ್ತೆ ಸಿಗ್ತೀನಿ. ರೂಮ್ ಹತ್ರ ಬಂದು ಎಲ್ಲ ಲಗೇಜ್ ಎಲ್ಲ ಹಾಕಿದ್ರೆ ಸೊ ಇವಾಗ ಟೈಮ್ ನೋಡಿದ್ರೆ 11:30 ಆಗೈತೆ. ಇವತ್ತು 2 ಪ್ಲೇಸ್ಗೆ ಹೋಗ್ಬೇಕು ಅನ್ಕೊಂಡಿದ್ರೆ ಆದ್ರೆ ಎರ್ಮೈ ಫಾಲ್ಸ್ ಬಂದು ಫುಲ್ ಆಫ್ ರೋಡಿಂಗ್ ಐತೆ. ಒಂದು 18 ಕಿಲೋಮೀಟರ್ಸ್ ಏನೋ ಆಫ್ ರೋಡಿಂಗ್ ಐತಂತೆ. ಸೊ ಇವಾಗ ಹೋದ್ರೆ ಅದು ಮತ್ತೆ ನೈಟ್ ಆಗುತ್ತೆ. ಸೊ ಅಲ್ಲೆಲ್ಲ ಬೆಳಗ್ಗೆನೇ ಹೋಗ್ಬೇಕಾಗಿತ್ತು. ಸೊ ಇವಾಗ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಪಕ್ಕದಲ್ಲಿ ಇನ್ನೊಂದು ರಾಣಿಜರಿ ವ್ಯೂ ಪಾಯಿಂಟ್ ಅಂತ ಒಂದೈತೆ, ಮತ್ತೆ ಇನ್ನೊಂದು ಮೈದಾಡಿ ಗುಡ್ಡ ವ್ಯೂ ಪಾಯಿಂಟ್ ಅಂತ ಐತೆ. ಸೊ ಅದು ಎರಡರಲ್ಲಿ ಯಾವ್ದಕ್ಕನ ಒಂದಕ್ಕೆ ಹೋಗೋಣ ಅಂತ ಹೋಗ್ತೀವಿ. ಎರಡು ಪಕ್ಕದಲ್ಲೇ ಇರೋದು. ನಾವು ಏನಂದ್ರೆ ಆಫ್ ರೋಡಿಂಗ್ ಹೋಗೋಣ ಅನ್ಕೊಂಡು ಹೋಗ್ತಾ ಇದ್ದೀರಿ. ರಾಣಿಜರಿ ವ್ಯೂ ಪಾಯಿಂಟ್ಗೆ ಸಪ್ರೇಟ್ ಆಗಿ ಇದೆ ಒಂದು ರೋಡು, ಆದ್ರೆ ಬಟ್ ನಾವು ಇನ್ನೊಂದು ಆಫ್ ರೋಡಿಂಗ್ ರೋಡ್ ಒಂದಿದೆ. ಸೊ ಅದ್ರಲ್ಲಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀರಿ. ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ವ್ಯೂ ಪಾಯಿಂಟ್ ಬಂದ್ರ ನೋಡೋಣ. ಮೋಸ್ಟ್ಲಿ ಇದೇ ಇರಬೇಕು, ಅದ್ರ ಮೇಲೆ ಹೋಗ್ಬೋದೇನೋ. ಮಧ್ಯಾಹ್ನ 1 ಗಂಟೆ ಆಗೈತೆ. ಫುಲ್ಲು ಬಿಸಿಲು ಈ ಸೈಡೆಲ್ಲ. ಅಂದರೆ ಮಳೆ ಬರ್ತೈತೆ, ಒಂದು 3 ಗಂಟೆ 4 ಗಂಟೆ ಹಂಗೆ ಬರ್ತೈತೆ ಮಳೆ. ಅಂದರೆ ಇವಾಗೆಲ್ಲ ಫುಲ್ ನಾರ್ಮಲ್ ಆಗಿ ಫುಲ್ ಬಿಸಿ ಹೊಡಿತಾ ಇರ್ತೈತೆ, ಹಬೆ ಹೊಡಿತೈತೆ. ಲೊಕೇಶನ್ಗೆ ಬಂದಿದ್ದೀರಿ, ಆದರೆ ಅದು ಇಲ್ಲೇ ಎಂಡಿಂಗ್ ತೋರಿಸ್ತೈತೆ. ಅದ್ರ ಮೇಲೆ ಇನ್ನೂ ಗೊತ್ತಿಲ್ಲ. ಇದು ಯಾವುದೋ ಒಂದು ಆಫ್ ರೋಡ್ ಒಂದು ಹೋಗ್ತೈತೆ, ನೋಡೋಣ ಎಲ್ಲಿಗೋಗುತ್ತೆ ಏನೋ ಗೊತ್ತಿಲ್ಲ ಇದು ರೋಡು. ಈ ಗುರು ಇದು ಯಾವುದಕ್ಕೂ ಹೋಗ್ತಾ ಇಲ್ಲ, ಎಲ್ಲ ಬೇರೆ ಕಡೆ ಹೋಗ್ತೈತೆ ಇದು ಪ್ಲೇಸು. ಮೋಸ್ಟ್ಲಿ ಅದಿರಬೇಕು ವ್ಯೂ ಪಾಯಿಂಟು. ಇಲ್ಲಿ ಯಾವುದೋ ಒಂದು ಆಟೋ ಸಿಕ್ತು, ಕೇಳೋಣ ಇವ್ರು ಹೇಳ್ತಾರೆ. ಗಾಡಿ ಇದು ಎಂಟಿ ಇದೆಲ್ಲ ಪಾರ್ಟ್ಸ್ ಎಲ್ಲ ಲೂಸ್ ಆಗ್ಬಿಟ್ಟೈತೆ ಆಫ್ ರೋಡಿಂಗ್ ಮಾಡಿ ಮಾಡಿ. ಗುರು ಇವತ್ತಿಗೆ 3 ದಿನ ಆಯಿತು. ನಿನ್ನೆ ಒಂದು ದಿವಸನೇ ಫುಲ್ ಎಲ್ಲ ನೇತ್ರಾವತಿ ಪೀಕ್ ಆಗೋಯ್ತು. ಇನ್ನು ಇವತ್ತು ಫಾಲ್ಸ್ ಎಲ್ಲ ನೋಡೋಣ ಅನ್ಕೊಂಡಿದ್ದೀರಿ. ಇಲ್ಲೇ ಟೈಮ್ ಆಗ್ತೈತೆ. ಸುಮ್ಮನೆ ಟೈಮು ವೇಸ್ಟು, ಪೆಟ್ರೋಲು ವೇಸ್ಟು. ಇಲ್ಲಿ 100 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಘಾಟ್ ಸೆಕ್ಷನಲ್ಲೆಲ್ಲ ಒಂದು 3-4 ಅವರ್ ಹೋಗ್ಬೇಕು. ನಾವು 50 ಕಿಲೋಮೀಟ್ರನ್ನೇ 2 ಅವರ್ ಬಂದಿದ್ದೀರಿ ಬೆಳಗ್ಗೆ. ಸ್ಪೀಡಾಗೆಲ್ಲ ಹೋಗೋಕ್ಕಾಗಲ್ಲ ಘಾಟ್ ಸೆಕ್ಷನಲ್ಲಿ. ಫುಲ್ ಎಲ್ಲ ಈ ಥರ ಟರ್ನಿಂಗ್ ಇರ್ತೈತಲ್ಲ, ಸೊ ನಿಧಾನಕ್ಕೆ ಹೋಗ್ಬೇಕು. ಲಾರಿಗಳು ಬಸ್ಸುಗಳೆಲ್ಲ ಇದೆಲ್ಲ ಸಿಂಗಲ್ ರೋಡ್ಗಳಿವೆಲ್ಲ ಎಲ್ಲ ಒನ್ ವೇ ಥರ ಇರ್ತೈತೆ. ಬರೀ ಒಂದು ಬಸ್ ಬಂದರೆ ಸ್ವಲ್ಪ ನಾವು ನೋಡ್ಕೊಬೇಕು. ಟಾರ್ ರೋಡ್ ಸಿಕ್ತು. ಯಾವ ಬೆಟ್ಟ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಅದೇ ಇರಬೇಕು. ಆ ಸೈಡ್ ಒಂದು ಐತೆ, ನೋಡೋಣ ಬರ್ರಿ. ಅಣ್ಣ ಇಲ್ಲಿ ವ್ಯೂ ಪಾಯಿಂಟ್ ಎಲ್ಲಣ್ಣ ಇರೋದು? ವ್ಯೂ ಪಾಯಿಂಟ್ ಎಲ್ಲಿರೋದು? ಇಲ್ಲ, ಅದೇ ಅಲ್ಲೇ. ಹಾಂ, ಗಾಡಿ ಯಾವ ರೂಟಲ್ಲಿ ಹೋಗುತ್ತೆ? ಗಾಡಿ ಹೋಗ್ಬೇಕು, ಹೋಗುತ್ತಾ ಮುಂದೆ? ಹಾಂ, ಇಲ್ಲಿ ಗಾಡಿ ಹೋಗಲ್ಲ, ನಡ್ಕೊಂಡು ಹೋಗ್ಬೇಕು.
ಅದು ವ್ಯೂ ಪಾಯಿಂಟ್ ಇರ್ಬೇಕೇನೋ, ಅಷ್ಟು ಟಾಪಲ್ಲಿ ಐತೆ. ಆ ಸೈಡು ಅಷ್ಟೇ, ಅದು ಯಾವುದೋ ಅದು ಬೆಟ್ಟ ಹಂಗೈತೆ. ನೇತ್ರಾವತಿ ಪೀಕಲ್ಲಿ ಈ ಬೆಟ್ಟಗಳೆಲ್ಲ ಸುತ್ತು ಸರೌಂಡಿಂಗ್ ಎಲ್ಲ ಕಾಣಿಸ್ತಾ ಇತ್ತು. ಅಂದರೆ ಇವಾಗ ಕರೆಕ್ಟಾಗಿ ಟ್ರೆಕ್ಕಿಂಗ್ ಮಾಡೋಕ್ಕಿದು ಕರೆಕ್ಟಾಗಿ ಐತೆ ಸೀಸನ್ ಇದು. ಟೈಮು ಅಷ್ಟೇ, ಒಂದು ಟ್ರೆಕ್ಕಿಂಗ್ ಅಂದರೆ ಒಂದು ಸೆಪ್ಟೆಂಬರು ಅಕ್ಟೋಬರ್ ಹಂಗೆ ಹೋಗ್ಬೇಕು. ಅಂದರೆ ಇದು ನೋಡಿ, ಇವಾಗ ಮಳೆ ಅಷ್ಟೊಂದು ಇರಲ್ಲ. ಮಳೆ ಬಂದರೂ ಸಾಯಂಕಾಲ ಒಂದು 3 ಗಂಟೆ ಮೇಲೆ ಹಂಗೆ ಬರ್ತೈತೆ. ಇನ್ನು ಆರಾಮಾಗಿ ಯಾವುದೋ ಒಂದು ಚಿಕ್ಕದ ಫಾಲ್ಸ್ ಒಂದು ಐತೆ ಇಲ್ಲಿ. ಯಾವುದು ಫಾಲ್ಸ್ ಅಲ್ಲ, ಸುಮ್ಮನೆ ನೀರು ಹರಿತೈತೆ ಅಷ್ಟೇ. ಅಂದರೆ ಫಾಗ್ ಸ್ವಲ್ಪ ಕಮ್ಮಿ ಇರ್ತೈತೆ, ಆಮೇಲೆ ನವಂಬರ್ ಡಿಸೆಂಬರಲ್ಲಿ ಆಮೇಲೆ ಫುಲ್ಲು ಜಾಸ್ತಿ ಆಗೋಗ್ಬಿಡ್ತೈತೆ. ಇವಾಗ ಸ್ವಲ್ಪ ಎಲ್ಲ ಫ್ರೀ ಅವರೇ, ಎಲ್ಲ ಜನ ಏನು ಅಷ್ಟೊಂದಿಲ್ಲ. ನಾವು ಹೋಗಿದ್ದ ಪ್ಲೇಸ್ಗೆಲ್ಲ ಸ್ವಲ್ಪ ಪರವಾಗಿಲ್ಲ, ನೋಡ್ಬೋದು. ಫುಲ್ ರಶ್ ಇದ್ರು ಅಷ್ಟೇ, ಇದೆಲ್ಲ ಚೆನ್ನಾಗಿರಲ್ಲ ನೋಡೋಕ್ಕೆಲ್ಲ. ಎಲ್ಲೋ ಹಿಂಗೆ ಹೋಗ್ತಾ ಇದೀವಿ ನಾವು. ಸಕ್ಕತ್ತಾಗೈತೆ ಬೆಟ್ಟ ಮಾತ್ರ. ಆ ಮರಗಳು ನೋಡಿ ಎಷ್ಟು ಐತೈತೆ, ಆ ಮರಗಳು ನೋಡಿದ್ರೆ ಎಷ್ಟು ಐತೈತೆ. ಆ ಬೆಟ್ಟ ಶೇಪು ಅಲ್ಲೆಲ್ಲ ಮೋಸ್ಟ್ಲಿ ರೋಡ್ ಇರ್ಬೋದು ನೋಡಿ, ರೋಡ್ ಐತೆ ಅಲ್ಲಿ. ಅಂದರೆ ಅಲ್ಲಿ ಟಾಪ್ವರೆಗೂ ಹೋಗೋಕ್ಕಾಗಲ್ಲ, ಏನೋ ಒಂದು ಅರ್ಧ ಹೋಗ್ಬೋದೇನೋ ಅಷ್ಟೇ. ಇಲ್ಲಿ ಲೋಕಲ್ ಎಲ್ಲ ಓಡಾಡಿರ್ತಾರೆ. ನಿನ್ನೆ ನಮ್ಮ ಗೈಡು ಅಷ್ಟೇ, ನೇತ್ರಾವತಿ ಪಿಕ್ ಗೈಡು, ಅವರೆಲ್ಲ ಬೆಟ್ಟನೂ ಓಡಾಡಿದ್ದಾರೆ. ಆದರೆ ನಮ್ಮ ಮಾತ್ರ ಯಾವುದು ಪರ್ಮಿಷನ್ ಇರುತ್ತೋ ಫಾರೆಸ್ಟ್ ಅವರು ಅದಕ್ಕೆ ಮಾತ್ರ ಬಿಡ್ತಾರೆ. ನೀರು ಇರ್ಬೇಕು, ಸೌಂಡ್ ಬರ್ತೈತೆ. ನಿಲ್ಸು, ಬರೀ ನಿಲ್ಸ್ಬಿಡ, ಸೌಂಡ್ ಕೇಳಿಸ್ಕೊ. ನೀರು ಐತೆ ಕೆಳಗಡೆ, ಫಾಲ್ಸ ಏನಿದೆ, ನೀರಿದೆಯಾ? ಸೌಂಡ್ ಬರ್ತೈತೆ. ಗುರು, ಮತ್ತೆ ಏನಂತ ಮಚ್ಚ, ಎಲ್ಲ ಪ್ಲೇಸ್ ಎಲ್ಲ ಐತೆ. ಕೇಳಿದಾಗ ಅವ್ರೇನಂತಂದ್ರೆ, ಈ ಗುಟ್ಟ ಐತೆ, ಏನು ಹೆಸರು ಮೈಲಾದಿ ಗುಡ್ಡನ, ಹಾಂ, ಅದ್ರಕ್ಕ ಮೇಲೆ ಗಂಟ ಗಾಡಿ ಓದ್ತದಂತ, ಏನು ಆಫ್ ರೋಡಿಂಗ್ ಇಲ್ಲ ಅಂತ. ಎಲ್ಲ ನೈಟ್ ರೋಡ್ ನಾರ್ಮಲ್ ಆಗೈತಂತ. ಇಲ್ಲಿಂದ ರಾಣಿಜರಿಗೆ ಹೋಗೋ ರೋಡ್ ಇರೋದಂತೆ. 13 ಕಿಲೋಮೀಟರ್ ಆಗುತ್ತಂತ ಆಫ್ ರೋಡಿಂಗ್. ಹಾಂ, ಓಕೆ, 13 ಕಿಲೋಮೀಟ್ರು. ಹೋಗಿ ಬರೋದು 20 ಮೇಲೆ ಆಗ್ತೈತೆ. ಅದೇ ಅದಾ ಅದ್ಯಾವುದು ರೋಡ್ ಅದು? ಅದೇ ರಾಣಿಜರಿದಾ? ಅದು ರಾಣಿಜರಿನಾ? ಸೈಡಲ್ಲಿ ಫುಲ್ಲು ಡಿಮ್ಯಾಂಡ್ ಅಂದರೆ ಬರೀ ಜೀಪು ಆಟೋಗಳಿಗೆ, ಇವ್ರಿಗೆ ಬೇಜಾನ್ ಡಿಮ್ಯಾಂಡು. ನಡಿ ಹೋಗೋಣ, ಅದು ಹೆಂಗೋ ಮುಂದೆ ನಡಿ ಗುರು. ನಂಗೆ ಏನೋ ರೋಡ್ ಗೊತ್ತಾ ಮತ್ತೆ? ಇಲ್ಲ, ನಡಿ. ಹಾಂ, ಇಲ್ಲಿ ಮೇಲೆ ವ್ಯೂ ನೋಡ್ಕೊಂಡು ಹೋಗೋಣ ಬಾರ ಅಂದರೆ, ಇಲ್ಲ ಇದಕ್ಕೆ ಆಫ್ ರೋಡಿಂಗ್ ಹೋಗೋಣ ಬಾ ಅಂತವನೆ. ಅವನದೇನು ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಐತೆ, ನಂದೆಲ್ಲ ಹೊಡೆದೋದು ಕೆಳಗಡೆ. ಹಂಗೆ ಬ್ರೇಕ್ ಏನು ಹಿಡ್ದಿಲ್ಲ ಅಂದರೆ ಹಂಗೆ ಹೋಗ್ಬಿಡ್ತೀರಿ ಗಿಡಗಳೊಳಗಡೆ. ಅದೇ ರಾಣಿಜರಿ ಅಂತವನೆ, ಏನೋ ನನಗೂ ಗೊತ್ತಿಲ್ಲ ಕರೆಕ್ಟಾಗಿ. ಗುರು ಏನೋ ಕೆಳಗಡೆ ಬಿದ್ದರೆ ಗತಿ. ನಮ್ದು ಟೈರೇ ಎಗರ್ತೈತೆ ಫುಲ್ಲು, ಬ್ರೇಕ್ ಹಿಡಿದ್ರೆ ಶೇಕ್ ಆಗ್ತೈತೆ ಎಲ್ಲ. ಎಂತೆಂಥ ರೋಡಲ್ಲಿ ಬರ್ತಾಯಿದ್ದೀನಿ ನೋಡಿ, ಎಂಟಿ ಎತ್ಕೊಂಡು. ಯಾವುದೋ ಒಂದು ಕೆಳಕ್ಕೆ ಹೋಗ್ತಾ ಇರೋದು, ಎಲ್ಲ ನೀರ ಹತ್ರ ಹೋಗ್ಬಿಟ್ಟು ಹಾಕ್ಬಿಡೋದು, ಬಂದ್ಬಿಡೋದು. ಏನೋ ನೋಡಕ್ಕೆ ಬಂದರೆ ಏನೋ ನೋಡ್ಕೊಂಬರ್ತೀವಿ ನಾವು ಅಷ್ಟೇ. ಗುರು ಫುಲ್ಲು ಬಿಸಿ. ಹೆಂಗಪ್ಪ ಎಕ್ಸೋದಿಲ್ಲೇ, ಇಳಿಯೋದನ್ನು ಆರಾಮಾಗಿ ಇಳಿಸ್ತಾ ಇದ್ದೀರಿ.
ಅವ್ನು MT ಏನು ಹಂಗೆ ಇಳ್ಸ್ಕೊಂಡು ಹೋಗ್ತಾವನೆ, ನನ್ನ ಕೈಯಲ್ಲಿ ಆಗ್ತಾನೆ ಇಲ್ಲ ಇಲ್ಲಿ. ಏನು ಗುರು ಎಲ್ಲ ಕೇಳಿದ್ರೆ ಹಿಂಗೋಗಲ್ಲ ಅಂತಾರೆಲ್ಲ. ಇಲ್ಲಿ ನೀರು ಹರಿಯೋದು ಮತ್ತೆ ಫಿಶ್ ನೀಟಾಗಿ ಹರಿತಾ ಇರುತ್ತೆಲ್ಲ. ಎಕ್ಸ್ಟ್ರೀಮ್ ಲೆವೆಲ್ ಆಪ್ರೇಟಿಂಗ್ ಐತಿ ಇಲ್ಲಿ ಪಕ್ಕ. ನನ್ನ ಗಾಡಿ ಏನು ಕೆಳಗಡೆ ಟಚ್ ಆಗದಿರಂಗೆ ನೋಡ್ಕೊಬೇಕು. ಆಲ್ರೆಡಿ ಒಂದು ಚಿಕ್ಕದೊಂದು ರಿವರ್ ಕ್ರಾಸಿಂಗ್ ಮಾಡಿದ್ದಾಯ್ತು. ಹಾಕು ಒನ್ನೆಗೆರಲ್ಲಿ ಹಾಕ್ಬಿಟ್ಟು ಎಳ್ದು ಬಿಸಾಕು ಅಷ್ಟೇ. ಪೆಟ್ರೋಲ್ ಹೋಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಈ ಥರ ನಿಲ್ಸ್ಬೇಡ ಗುರು. ನಾನೆಲ್ಲಿ ಹೋಗ್ಲಿ ಅವಾಗ? ನನ್ನ ಗಾಡಿಯಲ್ಲಿ TCS ಆಫ್ ಮಾಡಕಣ. ಇವಾಗ ಹೋಗ್ಬೋದು ಮೋಸ್ಟ್ಲಿ. ಇವಾಗ ಕರೆಕ್ಟಾಗೈತೆ. ಇದೆಲ್ಲ ಪರವಾಗಿಲ್ಲ. ಅಂದರೆ ಮಳೆ ಬಿದ್ದು ಕೆಸರು ನೀರು ಆ ಥರ ಆದರೆ ಅವಾಗ ಕಷ್ಟ ಆಗ್ತೈತೆ ಸ್ವಲ್ಪ. ಅಯ್ಯೋ ಏನೋ ಪಾಪ. ಏನೋ ಹೇಳ್ದ. ಹುಷಾರ ಎಕ್ಸ್ರಾಪ. ಹೊರಟೋಗ್ಬಿಡಿ, ನಾವು ಒಂದೇ ಸಲ ಹೋಗ್ಬಿಡೋಣ. ಗುರು ಹಿಂಗಿದ್ರೆ ರೋಡ್ ಪರವಾಗಿಲ್ಲ. ನಮ್ಮ ಹುಡುಗರು ಹಳೆ ಟೆಕ್ನಿಕ್ ಯೂಸ್ ಮಾಡ್ತಾವ್ರೆ. ಹೋಗ್ಬಿಟ್ಟು ಮರ ಮಾರ್ಕ್ ಮಾಡೋದು. ನೋಡೋಣ ಏನು ಮಾಡ. ಏಯ್ ಗುರು, ದೊಡ್ಡ ಮರಕ್ಕೆ ಹಾಕೋ. ಇಲ್ಲಿ ಹಾಕೋರಿ, ಇಲ್ಲಿ ಹಿಂಗೆ ಹಾಕೋ. ಇಲ್ಲಿ ಜಾಲಿ ಎಲ್ಲ ಜಾಲಿ. ಟೈರ್ ಗುರು, ಈ ರೈಡ್ ಆತಾನೆ ಟೈರ್ ಚೇಂಜ್ ಮಾಡಿಸ್ಬೇಕೇನೋ ಮೋಸ್ಟ್ಲಿ. ಎಲ್ಲ ಫುಲ್ ಹೋಗ್ಬಿಡೈತೆ. ಅದೇ ಗಾಡಿಗೆಲ್ಲ SCC ಅಂತ ಕೇಳ್ತಾರ ಪಾಪ. ಸೈಡಲ್ಲಿ ಹೋಗೋರು. ನಡಿ.
ಗುರು ನೋಡ್ಕೊಂಡು ಹೋಗ್ಬೇಕು. ನಮ್ದು ಗಾಡಿ ಬಟನ್ಸ್ ಇಲ್ಲಲ್ಲ, ಫುಲ್ಲು ಹಂಗೆ ಸ್ಕಿಡ್ ಆಗಿ ಅಲ್ಲೇ ರೌಂಡ್ಗಳು ಹೊಡಿತೈತೆ.